ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪುತ್ರ ಶ್ರೀನಿವಾಸ್. ಎಲ್ಲರೂ ಕಾಯ್ತಿದ್ದೀವಿ ಅಮೃತ ಮಹೋತ್ಸವಕ್ಕೆ. ಏನು ಸಿದ್ಧತೆಗಳು, ಏನು ಮಾಡ್ತಾಯಿದ್ದೀರಿ, ಎಲ್ಲಿ ಸೇರಬೇಕು, ಎಷ್ಟೊಂದು ಫೋನ್ ಕಾಲ್ಸು, ಎಷ್ಟೊಂದು ಜನ ಕಾಯ್ತಿದ್ದೀರಿ. ಅದನ್ನೆಲ್ಲ ಕೇಳಿದಾಗ, ನಿಮ್ಮ ಫೋನ್ ಕಾಲ್ ರಿಸೀವ್ ಮಾಡಿದಾಗೆಲ್ಲ ನನಗೊಂದ್ಸಲ ಗಾಬರಿ ಆಗುತ್ತೆ. ಇಷ್ಟೊಂದು ಜನರ ನಿರೀಕ್ಷೆಗಳನ್ನು ಹೇಗಪ್ಪ ತಲುಪೋದು ಅಂತ ಮತ್ತು ಈ ರಾಜ್ಯದಲ್ಲಿ ಏನಾಗ್ತಿದೆಯಪ್ಪ ಅನ್ನೋಂಥದ್ದು. ಕರ್ನಾಟಕ ರತ್ನಕ್ಕೆ ಸರ್ಕಾರವನ್ನು ಅಭಿನಂದಿಸ್ತಲೇ ಸೆಪ್ಟೆಂಬರ್ 18 ಅಭಿಮಾನ ಸ್ಟುಡಿಯೋದ ಜಾಗವನ್ನು ಬಗೆಹರಿಸುತ್ತೆ ಅಂತ ಕಾಯ್ತಿದ್ದೀವಿ. ಅದಕ್ಕೋಸ್ಕರ ನಾವು ಕಾದ್ವಿ. ಈಗಾಗಲೇ ಕುಟುಂಬದವರು ಹೋಗಿ ಮನವಿ ಮಾಡಿದ್ದಾರೆ, ಅಲ್ಲೇ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಆದರೂ ಇನ್ನೂ ಏನೂ ಆಗಿಲ್ಲ. ನೀವುಗಳು ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಸ್ನಲ್ಲಾಗಿ ಅನೇಕ ಜನ ಕೇಳ್ತಿದ್ದೀರಿ ಎಲ್ಲಿ ಬರಬೇಕು, ಹೇಗೆ ಬರಬೇಕು ಅಂತ. ವಿಧಿ ಇಲ್ಲದೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೆಲ್ಲರೂ ಕೂಡ ಒಂದು 3 ಕೆಲಸ ಮಾಡೋಣ ಅವತ್ತು. ಮೊದಲನೇದಾಗಿ ಅಭಿಮಾನ ಸ್ಟುಡಿಯೋಗೆ ಒಂದು ಹೂವು ಎತ್ಕೊಂಡು ಬನ್ನಿ, ಒಂದು ರೋಸ್ ತೊಗೊಬಂದು ಅಲ್ಲಿ ಸರ್ಕಾರ ಏನಾದರೂ ಅನುಮತಿ ಕೊಟ್ಟರೆ ಒಳಗಡೆ ಹೋಗಿ ಯಜಮಾನರು ಇದ್ದ ಜಾಗದಲ್ಲಿ ಹೂವು ಪೂ ಇಟ್ಟು ಕೈ ಮುಗಿದು ಬರೋಣ. ಒಂದು ವೇಳೆ ಅವರೇನಾದರೂ ಅನುಮತಿ ಕೊಡಲಿಲ್ಲ ಅಂದರೆ ಮೌನವಾಗಿ ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಹೇಳ್ತಾ ಅಲ್ಲಿ ಗೇಟ್ ಹತ್ರ ಆ ಹೂವನ್ನು ಇಟ್ಟು ಬರೋಣ. ಎರಡನೇದು, ಅದರ ಅಕ್ಕಪಕ್ಕದಲ್ಲಿ ನಾವು ಟ್ರೈ ಮಾಡ್ತಾಯಿದ್ದೀವಿ. ಒಂದು ವೇಳೆ ಸರ್ಕಾರ ಅಭಿಮಾನ ಸ್ಟುಡಿಯೋದ ಒಳಗಡೆ ಅವಕಾಶ ಕೊಡಲಿಲ್ಲ ಅಂತಂದರೆ ಅಕ್ಕಪಕ್ಕದಲ್ಲಿ ಯಜಮಾನರ ಒಂದು ಮಂಟಪ ಕಟ್ಟಿ, ಒಂದು ಜಾಗವನ್ನು ಬಾಡಿಗೆಗೆ ತೊಗೊಂಡು ಒಂದು ಮಂಟಪ ಕಟ್ಟಿ, ನೀವು ಬಂದಂಥವ್ರಿಗೆ ನಿರಾಸೆ ಆಗದೇ ಇರೋ ಥರ ಅಲ್ಲಿ ಅನ್ನದಾನದ ಒಂದು ಏರ್ಪಾಟು ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದನ್ನು ನಾಳೆ ನಾನು ಹೇಳ್ತೀನಿ ನಿಮಗೆ. ಸೊ ಅದರಿಂದ ಸೆಪ್ಟೆಂಬರ್ 18ಕ್ಕೆ ಅಮೃತ ಮಹೋತ್ಸವ ನೀವು ಯಜಮಾನರ ಸನ್ನಿಧಿಯಲ್ಲೇ ಆಚರಿಸಬೇಕು ಅನ್ನೋದಾದರೆ ನಾನು ಹೇಳಿದಾಗೆ ಒಂದು ಹೂವನ್ನು ಇಟ್ಟು ಕೈ ಮುಗಿದು ಬನ್ನಿ. ಎರಡನೇದು, ಮುಖ್ಯವಾಗಿ ನಾವು ಇರೋ ಜಾಗದಲ್ಲಿ ದಯವಿಟ್ಟು ಸಂಭ್ರಮವನ್ನು ಕಾಣೋಣ. ಅಮೃತ ಮಹೋತ್ಸವ 75ನೇ ವರ್ಷ. ನಾವೆಲ್ಲಿದ್ದೀವೋ ಅಲ್ಲಿ ಒಂದು ಬ್ಯಾನರ್ ಕಟ್ಟಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಂತ ದೊಡ್ಡದಾಗಿ ಪ್ರಿಂಟ್ ಮಾಡಿ ಅದನ್ನು ಜನರಿಗೆ ತಿಳಿಸಿ ಅಲ್ಲಿ ಅನ್ನದಾನವೋ ಆರ್ಕೆಸ್ಟ್ರಾವೋ ಮಾಡೋದ್ರ ಮುಖಾಂತರ ಒಂದು ಸಂಭ್ರಮಕ್ಕೆ ಕಾರಣವಾಗೋಣ. ಮೂರನೇದು, ಮತ್ತೆ ಎಂದೂ ಕೂಡ ಯಜಮಾನರ ಹೆಸರು ವಿವಾದಗಳಲ್ಲಿ ಅಲ್ಲ, ಸಂಭ್ರಮಗಳಲ್ಲಿ ಮಾತ್ರ ಕಾಣಿಸ್ಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ನಾನು ಈಗಾಗಲೇ ಅದನ್ನು ಸುಮಾರು ಸಲ ಹೇಳಿದ್ದೀನಿ. ವಿವಾದಗಳಲ್ಲಿ ವಿಷ್ಣುವರ್ಧನ ಅಲ್ಲ, ಸಂಭ್ರಮದಲ್ಲಿ ಸಾಹಸ ಸಿಂಹ. ಆ ಕಾರಣಕ್ಕೋಸ್ಕರ ನಿಮ್ಗೆ ಗೊತ್ತಿದೆ, ಕಿಚ್ಚ ಸುದೀಪ್ ಸರು ಮತ್ತು ನಾನು ಮತ್ತು ನೀವು ಎಲ್ಲ ಸೇರಿ ಅಭಿಮಾನಿಗಳೇ ತನ್ನ ಅಭಿಮಾನದ ಕಲಾವಿದನಿಗಾಗಿ ನಿರ್ಮಿಸುತ್ತಿರುವಂತಹ ಒಂದು ದರ್ಶನ ಕೇಂದ್ರ ಇಡೀ ಭಾರತದಲ್ಲಿಯೇ ಮೊದಲು. ಆ ಒಂದು ದರ್ಶನ ಕೇಂದ್ರದ ಹೊಸ ಹೆಸರು ಮತ್ತು ಅದರ ಬ್ಲೂ ಪ್ರಿಂಟ್ ಸೆಪ್ಟೆಂಬರ್ 18ಕ್ಕೆ ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದ ಥಿಯೇಟರ್ನಲ್ಲಿ ಬಿಡುಗಡೆ ಆಗ್ತಿದೆ. ಆ ಬ್ಲೂ ಪ್ರಿಂಟ್ ನೋಡಲಿಕ್ಕೆ ನೀವೆಲ್ಲರೂ ಬರಲೇಬೇಕು. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ 100 ನೋವುಗಳನ್ನು ನೀವು ಮರಿತೀರಿ, 100 ಆಸೆಗಳನ್ನು ಇಟ್ಕೋತೀರಿ. ಮತ್ತು ಕಾಲರ್ ಹೀಗೆ ಹಾಕ್ಕೊಂಡು ಯಜಮಾನರ ಅಭಿಮಾನಿ ನಾವು, ನಮ್ಮ ಯಜಮಾನರಿಗೆ ದಕ್ಕೋದೆಲ್ಲ ದಕ್ತಿದೆ ಅಂತ ಸಂಭ್ರಮಿಸ್ತೀರಿ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಬೇಕಾದ್ರೆ ನೀವು ಸೆಪ್ಟೆಂಬರ್ 18 ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಅಭಿಮಾನ ಸ್ಟುಡಿಯೋದು ನಿಮ್ಮ ಏರಿಯಾದ್ದು ಎಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಕಲಾವಿದರ ಸಂಘಕ್ಕೆ ಬನ್ನಿ. ಅವತ್ತು ಅಲ್ಲಿ ಆ ಬ್ಲೂ ಪ್ರಿಂಟ್ ವಿಡಿಯೋ ರೂಪದಲ್ಲಿ ಭಾಳ ಅದ್ಭುತವಾಗಿ ಬಿಡುಗಡೆ ಆಗ್ತಿದೆ. ಅವತ್ತು ಪತ್ರಿಕಾಗೋಷ್ಠಿ ಕೂಡ ಇದೆ ಅಲ್ಲಿ. ಜೊತೆಗೆ ಒಂದು ಫ್ಯಾನ್ ಮೇಡ್ ಸಾಂಗ್ ಒಂದು ಬಿಡುಗಡೆ ಆಗ್ತಿದೆ, ಭಾಳ ವಿಶೇಷವಾದಂತಹ ಹಾಡು. ಹಾಗೆ ಒಂದಷ್ಟು ವಿಷಯಗಳನ್ನು ಮಾತನಾಡೋದು ಕೂಡ ಇದೆ. ಯಾರೆಲ್ಲ ಇದ್ದೀರಿ ನೀವೆಲ್ಲರೂ ಕೂಡ ಅಲ್ಲಿಗೆ ಬನ್ನಿ ಅಂತ ಕರೆ ಕೊಡ್ತಾ, ಮುಂದಿನ ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾತನಾಡ್ತೀನಿ. ಅಲ್ಲಿವರೆಗೂ ಈ ಒಂದು 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಎಂದಿನಂತೆ ನಿಮ್ಮ ಸಾಂಗತ್ಯ ಬಯಸ್ತೀನಿ. ಥ್ಯಾಂಕ್ ಯು.